ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಬಲು ಜೋರಾಗಿ ನಡೀತಾ ಇದೆ. ರಾಜೀನಾಮೆ ಕೊಡಲೇಬೇಕು ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಪಟ್ಟನ್ನ ಬಿಜೆಪಿ ನಾಯಕರು ಬಿಗಿಯಾಗಿ ಹಿಡಿದಿದ್ದಾರೆ. ನಾಳೆ ಕಲಬುರಗಿಯಲ್ಲಿ ಖರ್ಗೆ ಮನೆ ಮುತ್ತಿಗೆಗೂ ಕೂಡ ಮುಂದಾಗಿದ್ದಾರೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾರೆ. ಇತ್ತ ಮಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮಂಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಾಳೆ ಕಲಬುರಗಿಗೆ ಪ್ರತಿಭಟನೆ ಶಿಫ್ಟ್ ಆಗ್ತಾ ಇದೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆಗೆ ಪ್ರಯತ್ನವನ್ನ ನಡೆಸ್ತಾರೆ. ಸಹಜವಾಗಿ ಪೊಲೀಸರು ತಡಿತಾರಾದ್ರೂ ಕೂಡ ಅವರ ಪ್ರಯತ್ನ ಅವರು ಮುಂದುವರಿಸ್ತಾರೆ. ಏನೇ ಆಗಲಿ, ಅವರು ಇಷ್ಟೆಲ್ಲ ಆದಮೇಲೂ ಅವರ ಡೆತ್ ನೋಟ್ನಲ್ಲಿ, ಸಚಿನ್ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇದೆ ಅನ್ನೋದು ಸ್ಪಷ್ಟವಾದ ಮೇಲೂ ಕೂಡ ಆ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಇಟ್ಕೊಂಡು ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ರಾಜಕೀಯ ಕೂಡ ಬಲು ಜೋರಾಗ್ತಾ ಇದೆ. ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಬಿಜೆಪಿಯ ಒತ್ತಾಯ. ಆದರೆ ಅನ್ಯಾಯ ಎಲ್ಲಾಗಿದೆ ಅಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ, ನಾನಂತೂ ನನ್ನ ರಾಜೀನಾಮೆ ಕೊಡೋದೇ ಇಲ್ಲ, ನನ್ನ ಹೆಸರು ಎಲ್ಲಿದೆ ಅಂತ ಅವ್ರು ಕೇಳ್ತಾ ಇದ್ರು. ತಗೊಳ್ಳಿ, ಅವರ ಹೆಸರಿರುವಂತಹ ಡೆತ್ ನೋಟ್ ಇಲ್ಲಿ ಇದೆಯಲ್ಲ, ಈಗಲಾದರೂ ರಾಜೀನಾಮೆ ಕೊಡಿ ಅಂತ ಕೂಗನ್ನ ಎತ್ತಿದೆ ಈಗ ಬಿಜೆಪಿ. ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟಿಸಿದ್ದಾರೆ. ನಾಳೆ ಕಲಬುರಗಿಯಲ್ಲಿ ಅವರ ಪ್ರತಿಭಟನೆ. ಖರ್ಗೆ ಮನೆ ಮುತ್ತಿಗೆಗೂ ಕೂಡ ಮುಂದಾಗ್ತಾರೆ ನಾಳೆ. ಇನ್ನು ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಈಗ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ಕೊಟ್ಟಿರೋದ್ರಿಂದ ಇವತ್ತು ಸಿಐಡಿ ಅಧಿಕಾರಿಗಳೆಲ್ಲ ಅಲ್ಲಿ ಸ್ಥಳಕ್ಕೆ ಹೋದ್ರು, ಸ್ಥಳ ಮಹಾಚರಣ ಮಾಡುವಂತ ಕೆಲಸವನ್ನ ಮಾಡಿದ್ರು. ರೈಲ್ವೆ ಎಸ್ಪಿ ಭೇಟಿಯಾಗಿ ಮಾಹಿತಿಯನ್ನ ಸಿಐಡಿ ಅವರು ಪಡ್ಕೊಂಡಿದ್ದಾರೆ. ಕೇವಲ ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ನಡೆದಿದೆ. ಡೆತ್ ನೋಟ್ನಲ್ಲಿ ಬರೆದಿರುವಂತ 8 ಜನರ ಹೆಸರು ಬರ್ತಿಲ್ಲ. ತನಿಖೆ ಸರಿಯಾಗದಿದ್ರೆ ಸಿಬಿಐಗೆ ಹೋಗ್ತೀವಿ ಅಂತ ಸಚಿನ್ ಸಹೋದರಿ ಹೇಳಿದ್ದಾರೆ. ನ್ಯಾಯ ಸಿಗುವವರೆಗೂ ಕೂಡ ಬಿಡಲ್ಲ ಅಂತ ಸಹೋದರಿ ಮಾತನಾಡಿದ್ದಾರೆ. ಏನು ಸೂಸೈಡ್ ಪ್ರಕರಣ ಭಾರಿ ಸಂಚಲನ ಮೂಡಿಸುವಂಥದ್ದು. ಹೀಗಾಗಿ ಒಂದು ರೀತಿಯ ರೈಲ್ವೆ ಪೊಲೀಸರು ಈಗ ಏನು ಸಿಐಡಿಗೆ ಎಲ್ಲ ಸಾಕ್ಷಿಗಳನ್ನು ಹಸ್ತಾಂತರ ಮಾಡಿರುವಂಥದ್ದು. ಹೀಗಾಗಿ ನೋಡ್ಬೋದು ಸಿಐಡಿ ಪೊಲೀಸ್ ಈಗ ಬಂದಿರುವಂಥದ್ದು, ಅಂದರೆ ರೈಲ್ವೆ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಏನು ಒಂದು ರೀತಿಯ ಸಿಐಡಿ ಏನು ತನಿಖೆಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಬೀದರ್ಗೆ ಬಂದಂಥ ಸಿಐಡಿ ತಂಡ ಈಗಾಗಲೇ ಎಲ್ಲ ಕಡೆ ಪರಿಶೀಲನೆ ಮತ್ತು ಮಾಜರು ಮಾಡ್ತಿರುವಂಥದ್ದು. ಈಗಾಗಲೇ ಸುದೀರ್ಘವಾಗಿ ಎಸ್ ಪಿ ಅವ್ರ ಜೊತೆ, ಅಂದರೆ ಬೀದರ್ ಎಸ್ ಪಿ ಪ್ರದೀಪ್ ಗುಂಟಿ ಅವ್ರ ಜೊತೆ ಸತತ 3 ಗಂಟೆಗಳ ಕಾಲ ಒಂದು ಸುದೀರ್ಘ ಚರ್ಚೆನ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಪ್ರಕರಣದ ಬಗ್ಗೆ ಈಗ ಏನು ರೈಲ್ವೆ ಪೊಲೀಸ್ ಠಾಣೆಗೆ ಬಂದಿರುವಂಥ ದೃಶ್ಯ ನೋಡ್ತಾ ಇರ್ಬೋದು. ಒಳಗಡೆ ನಿಂತಿರುವಂಥ ದೃಶ್ಯಗಳು ನೀವು ಕೂಡ ಅಲ್ಲಿ ಕಾಣ್ತಾ ಇರುವಂಥದ್ದು ಒಳಗಡೆ ನೀವು ನೋಡ್ಬೋದು. ಸಂಪೂರ್ಣವಾಗಿ ಏನು ರೈಲ್ವೆ ಪೊಲೀಸಿಂದ ಮಾಹಿತಿನೂ ಕೂಡ ಕಲಿಯೋಕ್ಕೆ ಈಗ ಸಿಐಡಿ ತಂಡ ಈಗ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂಥ ದೃಶ್ಯಗಳು. ಯಾಕಂದರೆ ಪ್ರಮುಖವಾಗಿ ಸಚಿನ್ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ರೈಲಿಗೆ ಏನೋ ಒಂದು ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಏನೋ ಒಂದು ಎಸ್ ಪಿ ಕೂಡ ಬಂದು ಒಂದು ರೀತಿಯ ಪ್ರಕರಣದ ಸಾಕ್ಷಿಯಾಗಿರ್ಬೋದು ಮತ್ತು ಇನ್ನಿತರ ಮಾಹಿತಿಗಳು ಸಂಗ್ರಹ ಮಾಡಿದರು. ಆ ಮಾಹಿತಿಯೆಲ್ಲ ಈಗ ಸಿಐಡಿಗೆ ಏನೋ ಒಂದು ಹಸ್ತಾಂತರ ಆಗಿರುವಂಥದ್ದು, ಆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಬೀದರ್ಗೆ ಬಂದಂಥ ಸಿಐಡಿ ತಂಡ, ಅಂದರೆ DSP ಸುಲೇಮಾನ್ ಅವರು ಮತ್ತು ತಂಡ ಬಂದು ಒಂದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ನೋಡ್ಬೋದು. ಈಗ ಎಕ್ಸ್ಕ್ಲೂಸಿವ್ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲೂ. ಈಗ ಸಿಐಡಿ ತಂಡ ರೈಲ್ವೆ ಠಾಣೆಗೆ ಭೇಟಿ ಕೊಟ್ಟು ಈಗ ಎಲ್ಲ ಮಾಹಿತಿನ ಸಂಗ್ರಹ ಮಾಡ್ತಿರುವಂಥದ್ದು. ಈಗ ಅವರೇ ಇದ್ದಾರೆ. ಪ್ರಮುಖವಾಗಿ ಏನೋ ಒಂದು ಸಿಐಡಿ ತಂಡದ ಪ್ರಮುಖರಾದಂಥ DSP ಆದಂಥ ಸುಲೇಮಾನ್ ತಹಶೀಲ್ದಾರ್ ಅವರ ಮಾತನಾಡಿರೋದು. ಆದರೆ ಪ್ರಮುಖವಾಗಿ ಅವರು ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಆದರೆ ಸ್ವತಃ ಈಗ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಸಂಗ್ರಹ ಮಾಡಿ ಮತ್ತೆ ವಾಪಸ್ಸು ಬೇರೆ ಕಡೆ ಹೋಗ್ತಿರುವಂಥ ದೃಶ್ಯಗಳು. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಗುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಸಿಐಡಿ ತನಿಖೆ ಅಂದ್ರೆ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನಿಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ. ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಆ ಥರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಅದೇ ಸಿಐಡಿ ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದು ಏನು ಬಂದಿಲ್ಲ ಸರ್. ಈಗ ತನಿಖೆರ ನೋಡ್ಕೋತೀವ್ರಿ ಸರ್, ಇವ್ರದ್ದು ಏನದ ಅಂತ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಮುಂದೆ CBI ಕಂಪಲ್ಸರಿ ಹೋಗೋರೇ ಇದ್ದೀವಿ ಸರ್. ನಮ್ಗೆ ನ್ಯಾಯ ಸಿಗೋ ತಕ್ಕ ನಾವು ಬಿಡಂಗಿಲ್ಲ ರೀ. ನಿನ್ನೆ